ಅಯೋಧ್ಯ ರಾಮ ಮಂದಿರದಲ್ಲಿ ಭಾರೀ ಕಳ್ಳತನ, ಹುಂಡಿ ಹಣ ಲೂಟಿ ಮಾಡಿದ್ದು ಯಾರು? ಯೋಗಿ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳರು. ಭಕ್ತರ ನಂಬಿಕೆಗೆ ಭಾರಿ ಪೆಟ್ಟು, ರಾಮಲಲ್ಲಾನ ಹುಂಡಿಗೆ ಕನ್ನ ಹಾಕಿದ ಪಾಪಿಗಳು ಜಗಜ್ಜಾಹಿರು. ನಮಸ್ಕಾರ ವೀಕ್ಷಕರೇ, ಅಯೋಧ್ಯೆಯ ಭವ್ಯವಾದ ರಾಮ ಮಂದಿರ ಅಂತಂದರೆ ಅದು ಕೇವಲ ಒಂದು ಕಟ್ಟಡವಲ್ಲ, ಅದು ಕೋಟ್ಯಾಂತರ ಭಾರತೀಯರ ನೂರಾರು ವರ್ಷಗಳ ಕನಸು ಮತ್ತು ಅತೀವವಾದ ಭಕ್ತಿಯ ಸಂಕೇತ. ಪ್ರತಿದಿನ ಲಕ್ಷಾಂತರ ಭಕ್ತರು ಅಯೋಧ್ಯೆಗೆ ಬಂದು ರಾಮಲಲ್ಲಾನ ದರ್ಶನ ಪಡೆದು ತಮ್ಮ ಕೈಲಾದಷ್ಟು ಹಣವನ್ನು ಭಕ್ತಿಯಿಂದ ಹುಂಡಿಗೆ ಹಾಕಿ, ಬಡವನಿಂದ ಹಿಡಿದು ಶ್ರೀಮಂತರವರೆಗೂ ಪ್ರತಿಯೊಬ್ಬರೂ ತಮ್ಮ ಬೆವರಿನ ಹಣವನ್ನು ದೇವರಿಗೆ ಅರ್ಪಿಸ್ತಾರೆ. ಆದರೆ ಅಂತಹ ಪವಿತ್ರವಾದ ಜಾಗದಲ್ಲಿ ಅದೇ ಭಕ್ತರು ಕೊಟ್ಟ ಹುಂಡಿ ಹಣವನ್ನು ಲೂಟಿ ಮಾಡುವ ನೀಚ ಮನಸ್ಥಿತಿಯ ಜನ ನಿಮ್ಮ ನಡುವಿದ್ದಾರಂತಂದರೆ ಇದು ಆಘಾತಕಾರಿ ಸತ್ಯ, ನಿಮಗೆ ಗೊತ್ತೇ ಇದೆ. ಆದರೆ ಇಂತಹ ಪವಿತ್ರವಾದ ಜಾಗದಲ್ಲಿ ಅದೇ ಭಕ್ತರು ಕೊಟ್ಟ ಹುಂಡಿ ಹಣವನ್ನು ಲೂಟಿ ಮಾಡುವ ನೀಚ ಮನಸ್ಥಿತಿಯ ಜನ ನಿಮ್ಮ ನಡುವೆ ಇದ್ದಾರೆ ಎನ್ನುವ ಆಘಾತಕಾರಿ ಸತ್ಯ ನಿಮಗೆ ಗೊತ್ತೇ ಇದೆ. ವೀಕ್ಷಕರೇ, ನಾವು ಮಾತನಾಡ್ತಾ ಇರೋದು ಅಯೋಧ್ಯ ರಾಮ ಮಂದಿರದಲ್ಲಿ ನಡೆದಿರುವ ಭಾರಿ ದೊಡ್ಡ ಕಳ್ಳತನದ ಬಗ್ಗೆ. ರಾಮ ಮಂದಿರದ ಹುಂಡಿಯನ್ನು ಒಡೆದು ಯಾರೋ ಕಳ್ಳರು ಹಣ ಕದ್ದಿದ್ದಾರೆ ಅಂತ ನೀವು ಅಂದುಕೊಂಡಿದ್ದೀರಾ? ಅದು ತಪ್ಪು. ಇಲ್ಲಿ ಕಳ್ಳರು ಹೊರಗಿನವರಲ್ಲ, ಬದಲಾಗಿ ಹುಂಡಿಯ ಹಣವನ್ನು ಎಣಿಸ್ತಾ ಇದ್ದಂಥವರು ಮತ್ತು ಅದನ್ನು ಭದ್ರವಾಗಿ ಕಾವಲು ಕಾಯ್ತಾ ಇದ್ದವರೇ ದೊಡ್ಡ ದ್ರೋಹ ಮಾಡಿದ್ದಾರೆ, ಹುಂಡಿ ಕದ್ದಿದ್ದಾರೆ. ಅಂದರೆ ಬೇಲಿನ ಎದ್ದು ಹೊಲ ಮೇಯಿತು ಅನ್ನುವಂತಹ ಗಾದೆ ಮಾತಿದೆಯಲ್ಲ, ಆ ಪರಿಸ್ಥಿತಿ ಆಗಿದೆ. ರಾಮ ಮಂದಿರದ ಭದ್ರತಾ ವ್ಯವಸ್ಥೆಯ ಕಣ್ತಪ್ಪಿಸಿ ಹಣವನ್ನು ಲೂಟಿ ಮಾಡಿದ ಆ ಖತರ್ನಾಕ ಜಾಲ ಯಾವುದು ಮತ್ತು ಟ್ರಸ್ಟ್ನವರು ಈ ಕಳ್ಳರನ್ನು ಹಿಡಿದು ಬೀಳಿಸಿದ್ದು ಹೇಗೆ ಅನ್ನುವಂತಹದ್ದು ಈಗ ಜಗಜ್ಜಾಹೀರಾಗಿದೆ. ವೀಕ್ಷಕರೇ, ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮತ್ತು ಉತ್ತರ ಪ್ರದೇಶ ಪೊಲೀಸರ ಇಲಾಖೆಯಿಂದ ಹೊರಬಿದ್ದಿರುವ ಬಿಗ್ ಬ್ರೇಕಿಂಗ್ ರಿಪೋರ್ಟ್ ಏನಂದರೆ, ರಾಮ ಮಂದಿರದ ಹುಂಡಿ ಹಣವನ್ನು ಎಣಿಸಲು ಜವಾಬ್ದಾರಿ ಹೊತ್ತಿದ್ದ ಪ್ರತಿಷ್ಠಿತ ಬ್ಯಾಂಕ್ನ ಸಿಬ್ಬಂದಿಗೆ ಹಣವನ್ನು ಕದ್ದು ತಮ್ಮ ಜೇಬಿಗೆ ಇಳಿಸಿಕೊಂಡಿರುವ ರೋಚಕ ವಾಸ್ತವ. ಅಷ್ಟಕ್ಕೂ ರಾಮ ಮಂದಿರದಲ್ಲಿ ಬರುವ ಕೋಟಿಗಟ್ಟಲೆ ದೇಣಿಗೆ ಹಣವನ್ನು ಎಣಿಸುವಂತಹ ಜವಾಬ್ದಾರಿಯನ್ನು ಯಾವ ಬ್ಯಾಂಕ್ಗೆ ನೀಡಲಾಗಿತ್ತು? ಸುತ್ತಮುತ್ತ CCTV ಕ್ಯಾಮೆರಾಗಳು ಮತ್ತು ಬಿಗಿ ಭದ್ರತೆ ಇದ್ರೂ ಕೂಡ ಬ್ಯಾಂಕ್ ಸಿಬ್ಬಂದಿ ಕಣ್ಣಿಗೆ ಮಣ್ಣೆರಚಿ ಹಣವನ್ನು ಕದ್ದಿದ್ದು ಹೇಗೆ? ಈ ಕಳ್ಳತನದ ಬಗ್ಗೆ ಟ್ರಸ್ಟ್ನವರಿಗೆ ಅನುಮಾನ ಬಂದಿದ್ದು ಹೇಗೆ? ಮತ್ತು ಪೊಲೀಸರು ಆ ಖದೀಮರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದು ಹೇಗೆ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯೋಗಿ ಆದಿತ್ಯನಾಥ್ ಅವರು ಈ ಪ್ರಕರಣವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ರು, ದೇವರ ಹಣವನ್ನೇ ಕದ್ದ ಈ ಪಾಪಿಗಳ ವಿರುದ್ಧ ರಾಮ ಮಂದಿರ ಟ್ರಸ್ಟ್ ಮತ್ತು ಯೋಗಿ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳು ಏನು? ಬನ್ನಿ, ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ರಾಮ ಮಂದಿರದ ಕಳ್ಳತನದ ಬ್ಯಾಂಕ್ ಸಿಬ್ಬಂದಿಯ ಕರಾಳ ಮುಖ ಮತ್ತು ಟ್ರಸ್ಟ್ನ ಆಕ್ರೋಶ ಹಾಗೂ ಯೋಗಿ ಸರ್ಕಾರದ ಟಫ್ ರೂಲ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ. ವೀಕ್ಷಕರೇ, ಈ ಮಾಹಿತಿಯನ್ನು ಪ್ರತಿಯೊಬ್ಬ ರಾಮ ಭಕ್ತನು ತಿಳಿದುಕೊಳ್ಳಬೇಕು, ಯೋಗಿ ಭಕ್ತನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಕೋಟಿಗಟ್ಟಲೆ ದೇಣಿಗೆ ಹಣ ಎಣಿಸುವ ಜವಾಬ್ದಾರಿ ಯಾರದ್ದಾಗಿತ್ತು? ವೀಕ್ಷಕರೇ, ಈ ಇಡೀ ಕಳ್ಳತನದ ಕಥೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಅಂದರೆ ಇಡೀ ದೇಶ ವಿದೇಶಗಳಿಂದ ಬಂದಂತಹ ದೇಣಿಗೆ ಹಣವನ್ನು ಅಥವಾ ಅಯೋಧ್ಯ ರಾಮ ಮಂದಿರದಲ್ಲಿ ಏನು ದೇಣಿಗೆ ಕೊಡ್ತಾ ಇದ್ರಲ್ಲ, ಆ ಹಣವನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ರು ಅನ್ನೋದನ್ನು ತಿಳಿದುಕೊಳ್ಬೇಕಲ್ಲ, ಹೇಗೆ ವ್ಯವಸ್ಥೆ ಇತ್ತು ಅನ್ನೋದನ್ನು ತಿಳಿದುಕೊಳ್ಬೇಕು. ರಾಮ ಮಂದಿರ ಉದ್ಘಾಟನೆಯಾದಾಗಿನಿಂದಲೂ ಪ್ರತಿದಿನ ಭಕ್ತರ ಸಾಗರವೇ ಹರಿದು ಬರ್ತಾ ಇತ್ತು. ಭಕ್ತರು ಹುಂಡಿಗೆ ಹಾಕುವಂತಹ ಹಣ ಪ್ರತಿದಿನ ಲಕ್ಷಾಂತರ ರೂಪಾಯಿಗಳನ್ನು ದಾಟ್ತಾ ಇತ್ತು. ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ಎಣಿಸೋದಕ್ಕೆ ಮತ್ತು ಅದನ್ನು ಸುರಕ್ಷಿತವಾಗಿ ಬ್ಯಾಂಕ್ ಖಾತೆಗೆ ಜಮಾವಣೆ ಮಾಡೋದಕ್ಕೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಒಂದು ಖಾಸಗಿ ಅಥವಾ ಪ್ರತಿಷ್ಠಿತ ಬ್ಯಾಂಕ್ಗೆ ಜವಾಬ್ದಾರಿಯನ್ನು ನೀಡಿತು. ಅದು SBI. ವರದಿಗಳ ಪ್ರಕಾರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBIಗೆ ಈ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ಹಣ ಎಣಿಸುವ ಪ್ರಕ್ರಿಯೆ ನಡೆಯಲು ಒಂದು ಪ್ರತ್ಯೇಕವಾದ ಕೋಣೆಯನ್ನು ಕೂಡ ನೀಡಲಾಗಿತ್ತು. ಅಲ್ಲಿ ಬ್ಯಾಂಕ್ನ ನುರಿತ ಸಿಬ್ಬಂದಿ, ಟ್ರಸ್ಟ್ನ ಅಧಿಕಾರಿಗಳು ಮತ್ತು ಭಾರೀ ಭದ್ರತಾ ಸಿಬ್ಬಂದಿ ಇರ್ತಾರೆ. ಇಡೀ ಕೋಣೆಯಲ್ಲಿ CCTV ಕ್ಯಾಮ್ರಾಗಳನ್ನು ಅಳವಡಿಸಲಾಗಿರುತ್ತೆ. ಇಷ್ಟೊಂದು ಭದ್ರತೆ ಇದ್ರೂ ಕಳ್ಳತನ ನಡೆಯೋದಕ್ಕೆ ಹೆಂಗೆ ಸಾಧ್ಯವಾಯಿತು ಅನ್ನೋದೇ ಎಲ್ಲರನ್ನ ಕಾಡ್ತಾ ಇದ್ದಂತಹ ಪ್ರಶ್ನೆ. ಕಳ್ಳತನದ ಕರಾಳ ತಂತ್ರ, CCTV ಕಣ್ಣಿಗೆ ಮಣ್ಣೆರಚಿದ್ದು ಹೆಂಗೆ?
ಈ ಬ್ಯಾಂಕ್ ಸಿಬ್ಬಂದಿ ಮಾಡಿದ್ದೇನು? ಕಳ್ಳತನ ಮಾಡೋದಕ್ಕೆ ಅವರು ಬಳಸಿದಂತಹ ತಂತ್ರ ನಿಜಕ್ಕೂ ಆಘಾತಕಾರಿಯಾಗಿದೆ. ಹಣವನ್ನು ಎಣಿಸುವಾಗ, ನೋಟಿನ ಕಂತೆಗಳನ್ನು ಮಾಡುವಾಗ ಅಥವಾ ಚಿಲ್ಲರೆ ಹಣವನ್ನು ಬೇರ್ಪಡಿಸುವಾಗ ಅತ್ಯಂತ ಚಾಣಾಕ್ಷತನದಿಂದ ಕೆಲವೊಂದಿಷ್ಟು ನೋಟುಗಳನ್ನು ತಮ್ಮ ಬಟ್ಟೆಗಳಲ್ಲೋ ಅಥವಾ ಜೇಬಿಗೆ ಇಳಿಸ್ಕೊಳ್ತಾಗಿದ್ರು. ಎಲ್ಲರ ಗಮನ ಬೇರೆಡೆ ಇರುವಾಗ ಬಹಳ ಸೈಲೆಂಟ್ ಆಗಿ ಈ ಕೈ ಚಳಕ ನಡೀತಾಗಿತ್ತು. CCTV ಕ್ಯಾಮ್ರಾಗಳಿದ್ದರೂ ಕೂಡ ಅವುಗಳ ಕೋನಗಳನ್ನು ಅಂದರೆ ಆ್ಯಂಗಲ್ಗಳನ್ನು ಇವರು ಮೊದಲೇ ತಪಾಸಣೆ ಮಾಡಿಕೊಂಡಿದ್ರು. ಯಾವ ಕ್ಯಾಮ್ರಾ ಎಲ್ಲಿಗೆ ಫೋಕಸ್ ಆಗುತ್ತೆ, ಯಾವ ಕ್ಯಾಮ್ರಾ ಎಲ್ಲಿ ನಿಂತುಕೊಂಡ್ರೆ ಅದು ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಹೀಗೆ ಆ ಬ್ಲೈಂಡ್ ಸ್ಪಾಟ್ಗಳನ್ನ ಹೋಗಿ ದುಡ್ಡನ್ನು ಕದೀತಾಗಿದ್ರು. ಇದು ಕೇವಲ ಒಂದು ದಿನದ ಘಟನೆಯಲ್ಲ. ಕೆಲವು ದಿನಗಳಿಂದ ಸತತವಾಗಿ ಈ ರೀತಿ ಸ್ವಲ್ಪವೇ ಹಣವನ್ನು ಕದೀತಾ ಬಂದಿದ್ದಾರೆ. ಭಕ್ತರು ಭಕ್ತಿಯಿಂದ ಕೊಟ್ಟ ಹಣವನ್ನು ಈ ಬ್ಯಾಂಕ್ ಸಿಬ್ಬಂದಿ ತಮ್ಮ ಸ್ವಂತ ದುಡ್ಡಿನಂತೆ ಲೂಟಿ ಮಾಡ್ತಾಗಿದ್ರು. ದೇವರ ಜಾಗದಲ್ಲಿ ಕೆಲಸ ಮಾಡ್ತಾಗಿದ್ದೇವೆ ಎನ್ನುವಂತಹ ಕನಿಷ್ಠ ಭಯ ಭಕ್ತಿ ಕೂಡ ಈ ಪಾಪಿಗೆ ಇರಲಿಲ್ಲ ಅನ್ನುವಂತಹದ್ದು ಈಗ ಸ್ಪಷ್ಟವಾಗ್ತಾಗಿದೆ. ಟ್ರಸ್ಟ್ಗೆ ಬಂತು ಅನುಮಾನ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಕಳ್ಳರು. ಯಾವ ಕಳ್ಳತನವೂ ಶಾಶ್ವತವಾಗಿ ಮುಚ್ಚಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತಿದೆ. ರಾಮ ಮಂದಿರದ ಹುಂಡಿಯಲ್ಲಿ ಬರುವ ಹಣದ ಅಂದಾಜು ಲೆಕ್ಕ ಟ್ರಸ್ಟ್ನ ಅಧಿಕಾರಿಗಳಿಗೆ ಇರುತ್ತೆ. ಇತ್ತೀಚೆಗೆ ಲೆಕ್ಕಾಚಾರದಲ್ಲಿ ವ್ಯತ್ಯಾಸಗಳು ಕಂಡುಬರೋದಕ್ಕೆ ಶುರುವಾದಾಗ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಇತರೆ ಅಧಿಕಾರಿಗಳಿಗೆ ಅನುಮಾನ ಶುರುವಾಗುತ್ತೆ. ತಕ್ಷಣವೇ ಅವರು ಎಣಿಕೆ ನಡೆಯುವಂತಹ ಕೋಣೆಯ CCTV ಫೂಟೇಜ್ಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡೋದಕ್ಕೆ ಶುರು ಮಾಡಿದರು. ಆಗ ಬ್ಯಾಂಕ್ ಸಿಬ್ಬಂದಿ ಮಾಡ್ತಾ ಇದ್ದ ಕರಾಳ ಕೈಚಳಕ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ, ರೆಕಾರ್ಡ್ ಆಗಿದೆ. ತಕ್ಷಣವೇ ಟ್ರಸ್ಟ್ನ ಅಧಿಕಾರಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಪೊಲೀಸರು ಬಂದು ಹಣ ಎಣಿಸುವ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದಾಗ ಮತ್ತು ಅವರನ್ನು ತಪಾಸಣೆ ಮಾಡಿದಾಗ ಅವರ ಬಳಿ ಇದ್ದಂತಹ ಕದ್ದ ಹಣಗಳು ಪತ್ತೆಯಾಗಿವೆ. ಕಳ್ಳರು ಅಕ್ಷರಶಃ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಬ್ಯಾಂಕ್ ವಿರುದ್ಧ ಭಾರೀ ಆಕ್ರೋಶ, FIR ದಾಖಲು. ಈ ಘಟನೆ ಬಯಲಿಗೆ ಬರ್ತಾ ಇದ್ದಂತೆ ರಾಮ ಮಂದಿರ ಟ್ರಸ್ಟ್ ಬ್ಯಾಂಕ್ ವಿರುದ್ಧ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ನಾವು ನಿಮ್ಮನ್ನು ನಂಬಿ ಕೋಟಿಗಟ್ಟಲೆ ಹಣ ಎಣಿಸೋದಕ್ಕೆ ಮತ್ತು ಕಾವಲು ಕಾಯೋದಕ್ಕೆ ನಿಮ್ಮನ್ನು ಇಟ್ಟರೆ ನಿಮ್ಮ ಸಿಬ್ಬಂದಿಗೆ ಹಿಂಗೆ ಕಳ್ಳತನ ಮಾಡಿದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ವರದಿಗಳ ಪ್ರಕಾರ ಈ ಕಳ್ಳತನಕ್ಕೆ ಬ್ಯಾಂಕ್ ನೇರ ಹೊಣೆಯಾಗಿದೆ ಅಂತ ಟ್ರಸ್ಟ್ನ ಆರೋಪವಾಗಿದೆ. ಘಟನೆಗೆ ಸಂಬಂಧಿಸಿದಂತೆ ರಾಮ ಜನ್ಮಭೂಮಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಲೂಟಿ ಮಾಡಿದ ಸಿಬ್ಬಂದಿಯನ್ನು ವಶಕ್ಕೆ ಪಡೆಯಲಾಗಿದ್ದು ಅವರಿಂದ ಹಣವನ್ನು ರಿಕವರಿ ಮಾಡುವ ಕೆಲಸ ನಡೀತಾಗಿದೆ. ಬ್ಯಾಂಕ್ ಕೂಡ ತನ್ನ ಸಿಬ್ಬಂದಿಯ ಈ ನೀಚ ಕೃತ್ಯದಿಂದ ತೀವ್ರ ಮುಜುಗರಕ್ಕೆ ಒಳಗಾಗಿದ್ದು ತಪ್ಪಿತಸ್ಥರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ನೀಡಿದ್ದಾರೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸಬಾರದು ಅನ್ನುವಂತಹ ರೀತಿಯಲ್ಲಿ ಯೋಗಿ ಸರ್ಕಾರ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಆದೇಶಗಳನ್ನು ಕೂಡ ನೀಡಿದ್ದಾರೆ. ಇನ್ನು ಉತ್ತರ ಪ್ರದೇಶ ಸರ್ಕಾರ, ಯೋಗಿ ಆದಿತ್ಯನಾಥ್ ಸರ್ಕಾರ ಈ ತನಿಖೆ ನಡೆಸೋದಕ್ಕೆ ರಚಿಸಿದ್ದ ವಿಶೇಷ ವರದಿಯ ಪ್ರಕಾರ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಮತ್ತು ಸದಸ್ಯ ಡಾಕ್ಟರ್ ಅನಿಲ್ ಮಿಶ್ರಾ ಅವರನ್ನು ದೋಷ ಮುಕ್ತಗೊಳಿಸಿದ್ದಾರೆ. ಆದರೆ 8 ವ್ಯಕ್ತಿಗಳು ದೇಣಿಗೆ ಕಳ್ಳತನದಲ್ಲಿ ತಪ್ಪಿತಸ್ಥರು ಅಂತ ಕಂಡುಬಂದಿದೆ. ರಾಮ ಮಂದಿರ ದೇಣಿಗೆ ಪ್ರಕರಣ ಸಂಬಂಧಿಸಿದಂತೆ ಜೂನ್ 7ರಂದು ಬೆಳಕಿಗೆ ಬಂದಿತ್ತು. ಅದರ ನಂತರ UP ಸರ್ಕಾರದ ವಿಶೇಷ ತನಿಖಾ ತಂಡ ಜೂನ್ 23ರಂದು ಹೆಚ್ಚುವರಿ ಕಾರ್ಯದರ್ಶಿ ಅಂದರೆ ಸಂಜಯ್ ಪ್ರಸಾದ್ ಅವರಿಗೆ ಪ್ರಾಥಮಿಕ ವರದಿಯನ್ನು ಸಿದ್ಧಪಡಿಸಿತ್ತು. ಜೂನ್ 25ರಂದು ಟ್ರಸ್ಟ್ ಸದಸ್ಯ ಕೃಷ್ಣ ಮೋಹನ್ ಅವರ ದೂರಿನ ಆಧಾರದ ಮೇಲೆ FIR ದಾಖಲಾಗುತ್ತೆ. 8 ವ್ಯಕ್ತಿಗಳು ಅಂದರೆ ರಾಮಶಂಕರ್ ಯಾದವ್ ಅಲಿಯಾಸ್ ಟಿನ್ನು ಯಾದವ್, ಅವಿನಾಶ್ ಶುಕ್ಲಾ, ಅನುಕಲ್ಪ ಮಿಶ್ರಾ, ಲವಕುಶ್ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ ಮತ್ತು ಈ ಸುಭಾಷ್ ಶ್ರೀವಾತ್ಸವ್ ಅವರ ವಿರುದ್ಧ FIRನಲ್ಲಿ ಇವರ ಹೆಸರುಗಳನ್ನು ದಾಖಲಿಸಲಾಗಿದೆ. FIR ದಾಖಲಾದ ಕೆಲವೇ ಗಂಟೆಗಳಲ್ಲಿ ಎಲ್ಲ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಸೊ ಈಗ 8 ಆರೋಪಿಗಳು ಕೂಡ ಇವರೇ ಕಳ್ಳತನ ಮಾಡಿದ್ದು ಅನ್ನುವಂತಹ ರಿಪೋರ್ಟ್ ಬಂದಿರೋದ್ರಿಂದ ಇವರೆಲ್ಲರೂ ಕೂಡ ತಪ್ಪಿತಸ್ಥರು. ಇವರನ್ನು ರಾಮ ಜನ್ಮಭೂಮಿ ಟ್ರಸ್ಟ್ ಅಂದರೆ ಇವರಿಗೆ ಶಿಕ್ಷೆ ಆಗಬೇಕು ಅಂತ ಟ್ರಸ್ಟ್ ಕೂಡ ಹೇಳಲಾಗ್ತಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಮನುಷ್ಯನ ದುರಾಸೆಗೆ ಮಿತಿಯಿಲ್ಲ ಅನ್ನೋದಕ್ಕೆ ಈ ಘಟನೆ ಅತಿ ದೊಡ್ಡ ಉದಾಹರಣೆ. ದೇವಸ್ಥಾನದ ಹುಂಡಿ ಅಂತಂದರೆ ಅದು ಕೇವಲ ದುಡ್ಡಲ್ಲ, ಅದು ಭಕ್ತರ ಬೆವರು ಮತ್ತು ಒಂದು ನಂಬಿಕೆ ಇದ್ದ ಹಾಗೆ. ಅಂತಹ ನಂಬಿಕೆಗೆ ಕನ್ನ ಹಾಕಿದ ಈ ಕಳ್ಳರಿಗೆ ಕಾನೂನಿನ ಮೂಲಕ ಕಠಿಣ ಶಿಕ್ಷೆಯಾಗುವುದಂತೂ ಖಂಡಿತ. ರಾಮಲಲ್ಲಾನ ಸನ್ನಿಧಿಯಲ್ಲಿ ನಿಂತು ಲೂಟಿ ಮಾಡಿದ ಇವರನ್ನು ದೇವರು ಎಂದಿಗೂ ಕೂಡ ಕ್ಷಮಿಸೋದಿಲ್ಲ. ದೇವಸ್ಥಾನದ ಆಡಳಿತ ಮಂಡಳಿಗಳು ಇನ್ನು ಮುಂದೆ ಬ್ಯಾಂಕ್ ಅಥವಾ ಯಾವುದೇ ಖಾಸಗಿ ಸಂಸ್ಥೆಗಳಿಗೆ ಜವಾಬ್ದಾರಿ ನೀಡುವಾಗ ಮತ್ತಷ್ಟು ಎಚ್ಚರ ವಹಿಸಬೇಕಾದ ಅಗತ್ಯ ಈ ಘಟನೆ ಎತ್ತಿ ತೋರಿಸ್ತಾಗಿದೆ. ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಅವರ ಈ ಒಂದು ಕಾರ್ಯಾಚರಣೆ ಹೆಂಗಿತ್ತು? SITಯಲ್ಲಿ ಕೆಲವೊಂದಿಷ್ಟು ರಿಪೋರ್ಟ್ಗಳಲ್ಲಿ
ಅಂದರೆ SIT ರಿಪೋರ್ಟ್ನಲ್ಲಿ ಬಂದಂತಹ ನೈಜ ಇದು ಯೋಗಿ ಸರ್ಕಾರಕ್ಕೆ ಒಂದು ಮೇಲುಗೈ ಅಂತ ನಿಮಗನ್ಸುತ್ತಾ? ರಾಮ ಜನ್ಮಭೂಮಿಯಲ್ಲಿ ನಡೆದಿರುವಂತಹ ದೇಣಿಗೆ ಕಳ್ಳತನ, ಯಾರೆಲ್ಲ ದೇಣಿಗೆಗಳನ್ನು ಕಳ್ಳತನ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಶಿಕ್ಷೆಯಾಗಬೇಕು ಅಂತ ನಿಮಗನ್ಸುತ್ತಾ? ಯೋಗಿ ಸರ್ಕಾರದ ಈ ಒಂದು ಕಠಿಣ ನಿಲುವು, ಕಠಿಣ ನಿರ್ಧಾರ ಎಲ್ಲ ದೇವಸ್ಥಾನಗಳಿಗೆ ಅಪ್ಲೈ ಆಗಬೇಕು ಅಂತ ನಿಮಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಅಯೋಧ್ಯ ರಾಮ ಮಂದಿರದಲ್ಲಿ ನಡೆದಿರುವಂತಹ ಈ ಕಳ್ಳತನದ ಬಗ್ಗೆ ನಿಮ್ಮ ಅನಿಸಿಕೆ ಏನೋದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ರಾಮ ಮಂದಿರಕ್ಕೆ ಸಂಬಂಧಿಸಿದ ಈ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ಹಿಂದೂ, ಪ್ರತಿಯೊಬ್ಬ ರಾಮ ಭಕ್ತನಿಗೆ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಿಗೆ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.